ಈ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಮಾರ್ಕ್ಸ್ ಉಳ್ಕೊಂಡ್ಬಿಡುತ್ತೆ ಏನಾದರೂ ಆಪ್ರೇಷನ್ಸ್ ಈ ಥರ ಮಾಡಿದಾಗ. ಸೊ ಅದೇ ರೀತಿ ಈ ಗಾಯಗಳಾಗಿರುವಂಥ ಸಂದರ್ಭದಲ್ಲಿ ಹೆಂಗೆ ಮಾರ್ಕ್ಸ್ ಉಳ್ಕೊಳ್ಳುತ್ತೋ ಲೈಪೋಸೆಕ್ಷನ್ ಮಾಡಿದಾಗಲೂ ಕೂಡ ಅದ್ರ ಮಾರ್ಕ್ಸ್ ಹಂಗೆ ಇರುತ್ತಾ ಅಂತ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಾವೊಂದು ಸ್ಮಾಲ್ ಇನ್ಸಿಷನ್ಗಳು ಮಾಡ್ತೇವೆ 4 to 5 mm ಅಂತ ಹೇಳಿದ್ರು. ಸೊ ಅದು ಅದನ್ನು ಸ್ವಲ್ಪ ನಾವು ಆಬ್ಲಿಕ್ ಫ್ಯಾಷನ್ ಇರುತ್ತೆ, ಕೆಲವೊಂದು ಟೆಕ್ನಿಕಲ್ ಡೀಟೇಲ್ಸ್ ಅದು ಮಾಡಿದಾಗ ಆ ಸ್ಕಾರ್ ಅಷ್ಟಾಗಿ ಅದು ಉಳಿಯೋಲ್ಲ, ಅದು ಚೆನ್ನಾಗಿ ಹೀಲ್ ಆಗುತ್ತೆ ಅನ್ನೋದು ಒಂದು. ಎರಡನೇದು, ನಾವು ಈ ಕಾಣದೇ ಇರೋ ಜಾಗದಲ್ಲಿ ನಾವು ಪ್ಲೇಸ್ ಮಾಡ್ತೀವಿ ಆದಷ್ಟು. ಇವಾಗ ನಾನು ಹೇಳಿದೆ, ನಾವು ಅಂಡರ್ ಗಾರ್ಮೆಂಟ್ ಏರಿಯಾದಲ್ಲಿ ಒಂದು ಅಬ್ಡಮನ್ ಭಾಗದಲ್ಲಿ ಕೆಳಭಾಗದಲ್ಲಿ ಒಂದು ಸುಮಾರು ಒಂದು 4-5 ಹೋಲ್ ಮಾಡ್ಕೊಳ್ತೀವಿ. ಅಂಬಲಿಕಸ್ ಅನ್ನೋದು ಒಂದು ಸ್ಕಾರು. ಸೊ ಅಲ್ಲಿ ನಾವು ಮಾಡಿದಾಗ ಅದೇನು ಡಿಫ್ರೆನ್ಸೇ ಆಗಲ್ಲ, ಸ್ಕಾರ್ ಇರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ ಒಂದು ಹಿಡನ್ ಏರಿಯಾಸ್, ಎರಡನೇದು ಸ್ಮಾಲ್ ಅಂದರೆ ನಾವು 4 to 5 mm, ಥರ್ಡ್ ಒನ್ನು ಆಫ್ಟರ್ ಕೇರ್ ಅಂದರೆ ನಾವು ಇರೋ ಸ್ಕಾರು ಸ್ವಲ್ಪ ಇಂಪ್ರೂವ್ ಆಗಲಿಕ್ಕೆ ಆಫ್ಟರ್ ಕೇರ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಸ್ಕಾರ್ ರೆಡ್ಯೂಸಿಂಗ್ ಕ್ರೀಮ್ಸ್ ಅಂತ ಇರುತ್ತೆ, ಅಥವಾ ಸಿಲಿಕಾನ್ ಜೆಲ್ ಶೀಟ್ ಅಂತ ಇರುತ್ತೆ. ಆ ಒಂದು ಕೆಲವು ಕೇರ್ಗಳನ್ನ ಕೂಡ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಆಲ್ಮೋಸ್ಟ್ ಆಲ್ ಸ್ಕಾರ್ಸ್ ಅವ್ರಿಗೆ ಯಾವತ್ತೂ ಯಾರಿಗೂ ಬಾದರ ಮಾಡಲ್ಲ. ಯಾಕಂದ್ರೆ ಅಮೌಂಟ್ ಆಫ್ ರಿಸಲ್ಟ್ಸ್ ಹೇಗಿರುತ್ತೆ ಅಂದರೆ, ಅಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಈ ಪಿಂಪಲ್ಸ್ ಸಣ್ಣದಾಗ ಎಲ್ಲೋ ಒಂದು ಕಡೆ ಇದ್ರೂ ಏನೂ ಡಿಫ್ರೆನ್ಸೇ ಆಗಲ್ಲ ಅವ್ರಿಗೆ. ಸೊ ಸ್ಕಾರ್ಸ್ಗಳು ಯೂಶ್ವಲಿ ಯಾರಿಗೂ ಬಾದರ ಮಾಡಲ್ಲ. ಅಕಸ್ಮಾತ್ ನಾವು ಎಕ್ಸ್ಪೋಸ್ ಜಾಗದಲ್ಲಿ ಇದೆ ಅಂತ ಇಟ್ಕೊಳ್ಳೋಣ, ಅಂದರೆ ಕೆಲವರು ಸ್ಕಿನ್ನಿನ ಒಂದು ವಿಚಾರವಾಗಿ ಸ್ವಲ್ಪ ಸ್ಕಾರ್ ಇದ್ದರೆ ಅವರು ಯಾವಾಗ ಅದು ಎಕ್ಸ್ಪೋಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಬಂದಾಗ ನಾವು ಫೌಂಡೇಶನ್ ಕ್ರೀಮ್ ಅಂತ ಸ್ವಲ್ಪ ಭಾಗದಲ್ಲಿ ಒಂದು ಸ್ವಲ್ಪ ಫೌಂಡೇಶನ್ ಕ್ರೀಮ್ ಹಚ್ಕೊಂಡ್ರು ಕೂಡ ಅದು ಮಾಸ್ಕ್ ಆಗಿಬಿಡುತ್ತೆ, ಕ್ಯಾಮೋಫ್ಲಾಜ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮೋರ್ ಆರ್ ಲೆಸ್ ಅವರಿಗೆ ಆಲ್ಮೋಸ್ಟ್ ಸ್ಕಾರ್ನ ಬಾದರ್ ಆಗದೆ ಇರೋ ಥರ ನಾವು ಒಂದು ಕೇರನ್ನು ಮಾಡ್ತೇವೆ. ಅದನ್ನು ಈ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು ಅಂತ. ಸೊ ಲೈಪೋಸೆಕ್ಷನಿನ ಮುಖ್ಯ ಉದ್ದೇಶನೇ ಬಾಡಿ ಕಾಂಟೂರ್, ಅದೇನು ಬಲ್ಜ್ ಇದೆ ಅಥವಾ ನಾರ್ಮಲ್ ಮಾಡುವಂಥದ್ದು, ಅದು ಮೇನ್ ಏಮ್. ಅದು ಅವ್ರು ಬಂದಿರೋ ಉದ್ದೇಶನೇ ಅದು. ಅಫ್ಕೋರ್ಸ್ ಕೆಲವರು ನನಗೆ ಡಯಾಬಿಟೀಸ್ ಜಾಸ್ತಿ ಇರುತ್ತೆ, ಬೊಜ್ಜುತನ ಇರುತ್ತೆ, ಡಯಾಬಿಟೀಸ್ ಜಾಸ್ತಿ ಇರುತ್ತೆ. ಅವರಲ್ಲಿ ಕೆಲವ್ರ ಉದ್ದೇಶನೇ ಬೇರೆ ಇರುತ್ತೆ. ನನಗೆ ಡಯಾಬಿಟೀಸ್ ಅವರು ನಾನು ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ, ಇನ್ಸುಲಿನ್ ತೊಗೊಳ್ತಾ ಇದ್ದೀನಿ, ಕಂಟ್ರೋಲಿಗೆ ಬರ್ತಾ ಇಲ್ಲ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಿಮ್ಮ ಒಬೆಸಿಟಿನೇ ಮುಖ್ಯ ಕಾರಣ, ಕಂಟ್ರೋಲ್ ಮಾಡ್ಕೊಳ್ಳಿ, ನನಗೆ ಟೈಮ್ ಆಗ್ತಾಯಿಲ್ಲ, ಅಥವಾ ಅದು ಮ್ಯಾಕ್ಸಿಮಮ್ ಮಾಡಿದ್ರೂ ಏನು ಅಷ್ಟು ಬೆನಿಫಿಟ್ ಆಗ್ತಾಯಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಹೆಲ್ತ್ ಬೆನಿಫಿಟ್ಸ್ ಅಂತೀವಿ ನಾವು ಇದನ್ನು. ಬಾಡಿ ಕಾಂಟೂರಿನ ಜೊತೆಯಲ್ಲಿ ನಾವು ಅದು ಬರೋಕ್ಕಿಂತ ಮುಂಚೆ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಅಥವಾ ಬರದೇ ಇರ್ಬೋದು. ಬಂದಾದಮೇಲೆ ಮಾಡಿದ್ರೆ ಒಂಥರ ಇಂಡೈರೆಕ್ಟ್ ಬೆನಿಫಿಟ್, ಅದು ಕಂಟ್ರೋಲಿಗೆ ಬರುತ್ತೆ, ಆಲ್ಮೋಸ್ಟ್ ಅವ್ರ ಡೋಸೇಜ್ಗಳೆಲ್ಲ ಕಡಿಮೆ ಆಗುತ್ತೆ, ಆ ರೀತಿ ಇರುತ್ತೆ. ಇವನ್ ಬ್ಲಡ್ ಪ್ರೆಷರ್, BP ಹಾಗೇ. ಸೊ ಅವ್ರಿಗೆ ಜಾಸ್ತಿ ಇದ್ದವ್ರಿಗೆ ಈ ಥರ ಎಲ್ಲ ಲೈಪೋಸೆಕ್ಷನ್ ಮಾಡಿಸ್ಕೊಂಡಾಗ ಅವ್ರಿಗೂ ಒಂದು ರಿಸ್ಕ್ ಕಡಿಮೆ ಆಗುತ್ತೆ, ಅಥವಾ ಕಂಟ್ರೋಲಿಗೆ ಬರುತ್ತೆ. ಅಥವಾ ಕೆಲವರಿಗೆ ಬೆನ್ನೋವು ಇರುತ್ತೆ, ಹೊಟ್ಟೆ ಜಾಸ್ತಿ ಇರೋದ್ರಿಂದ ಅವರಿಗೆ ಬೆನ್ನೋವು. ಸೊ ಅವರಿಗೆ ಸ್ಪೈನ್ ಸರ್ಜರಿಗಳು ಅವಶ್ಯಕತೆನೂ ಕೆಲವು ಟೈಮ್ ಬರುತ್ತೆ. ಅವಾಗ ಅವ್ರು ಹೇಳೋದಂಗೆ ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳಿ, ನಾವು ಸ್ಪೈನ್ ಸರ್ಜರಿ ಮಾಡಿದ್ರೂ ನಿಮಗೆ ಅನುಕೂಲ ಆಗಲ್ಲ ಅಂತ. ಸೊ ಇದು ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಈ ರೀತಿ, ಅಥವಾ ಕೆಲವರು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು, ಇವಾಗ ನನಗೆ ಬೊಜ್ಜುತನ ಇರೋದ್ರಿಂದ ನನಗೆ ಅದು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ, ಅಥವಾ ಮಾಡಿದ್ರೂ ಅಷ್ಟು ದಿವಸ ಬೆನಿಫಿಟ್ ಇರಲ್ಲ ಅಂತ ಇದ್ದಾರೆ. ಸೊ ಹಾಗಾಗಿ ಇದನ್ನು ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇನ್ನೂ ಕೂಡ ಕೆಲವರಿಗೆ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಫ್ಯಾಟಿ ಲಿವರ್ಗೆ ಟ್ರೀಟ್ಮೆಂಟ್ ಅಷ್ಟು ಈಸಿಯಾಗಿ ಇರಲ್ಲ. ಅಂದರೆ ಫಸ್ಟು ಹೊರಗಿನ ಫ್ಯಾಟ್ ಕಡಿಮೆ ಆದಾಗ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಎಕ್ಸಸೈಸ್ ಮಾಡುವಾಗ ಏನಾಗುತ್ತೆ, ಸೊ ಅವ್ರಿಗೆ ಈ ಕಡೆ ಹೊರಗಡೆ ಫ್ಯಾಟೂ ಕಡಿಮೆ ಆಗಲ್ಲ, ಒಳಗಡೆ ಫ್ಯಾಟೂ ಕೂಡ ಕಡಿಮೆ ಆಗಲ್ಲ. ನಾವು ಹೊರಗಡೆ ಫ್ಯಾಟ್ ಕಡಿಮೆ ಮಾಡಿದಾಗ, ಅವಾಗ ಎಕ್ಸಸೈಸ್ ಮಾಡಿದಾಗ ಅದು ಫೋಕಸ್ಡಾಗಿ ಈ ಒಳಗಿರ್ತಕ್ಕಂಥ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವಿಸರಲ್ ಫ್ಯಾಟ್ ಇರ್ಬೋದು, ಫ್ಯಾಟಿ ಲಿವರ್ ಇರಬಹುದು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರಬಹುದು. ಈ ರೀತಿ ಅವ್ರಿಗೆ ಇಂಡೈರೆಕ್ಟ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಸ್ಟಬರ್ನ್ ಫ್ಯಾಟನ್ನು ನಾವು ಹೊರಗಡೆ ತೆಗೆದಾಗ ಅವ್ರಿಗೆ ಈ ಹೆಲ್ತ್ ತುಂಬ ಇಂಪ್ರೂವ್ಮೆಂಟ್ಸ್ಗಳಾಗುತ್ತೆ. ಸೊ ಈ ರೀತಿ ಮಲ್ಟಿಪಲ್ ಬಾಡಿ ಕಾಂಟೂರಿಂಗ್ ಪ್ರೈಮರಿ ಏಮ್ ಇಟ್ಕೊಂಡು, ಬಟ್ ಬೈ ಡಿಫಾಲ್ಟ್ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಅವ್ರಿಗೆ ಸಿಗುತ್ತೆ ಅಂತ. ಈಗ 20 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕೇಸಸ್ನ ಹ್ಯಾಂಡಲ್ ಮಾಡಿರ್ತೀರ. ಕರ್ಲ್ಸ್ ಆ್ಯಂಡ್ ಕರುಸ್ ಹಾಸ್ಪಿಟ್ಲ್ನಲ್ಲಿ ಎಷ್ಟು ಕೇಸಸ್ನ ಹ್ಯಾಂಡಲ್ ಮಾಡಿರಬಹುದು, ಆ್ಯಂಡ್ ಹಾಗೆಯೇ ಬೇರೆ ಒಂದು ಹಾಸ್ಪಿಟಲ್ ಕಂಪೇರ್ ಮಾಡಿಕೊಂಡ್ರೆ ಕರ್ಲ್ಸ್ ಆ್ಯಂಡ್ ಕರುಸೇ ಈ ಒಂದು ಲೈಪೋಟೇಷನ್ಗೆ ಯಾಕೆ ಅಂತ. ಲೈಪೋಸೆಕ್ಷನ್ ನಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ, ಅದು ಸುಮಾರು ಕಾರಣಗಳದ್ದು ಹೇಳ್ಬೋದು. ಒಂದು, ನಾವು ಎಕ್ಸ್ಪೀರಿಯನ್ಸ್, ಅಂದರೆ ಅಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸು ಮ್ಯಾಟ್ರ್ ಆಗುತ್ತೆ. ಮತ್ತು ನಾವು ಅಪ್ಡೇಟೆಡ್ ಆಗಿದ್ದೀವಿ ಅಂತ ಹೇಳ್ಬೋದು. ಅಂದರೆ ಟೆಕ್ನಾಲಜಿ ವೈಸು ಕೂಡ ನಾವು ಅಪ್ಡೇಟೆಡ್ ಆಗಿದ್ದೀವಿ.
ಫಾಲೋ ಮಾಡ್ತಾ ಇದ್ದೀವಿ ಮತ್ತು ಆ ಬೆನಿಫಿಟ್ಸ್ನ ಪಾಸ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಇನ್ಫ್ರಾಸ್ಟ್ರಕ್ಚರ್. ಸೊ ಅದಕ್ಕೆ ನಮ್ಮ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅಂದರೆ ನಮಗೆ ಯಾವುದೇ ಒಂದು ನಾನು ಹೇಳ್ತಾ ಇರೋದು ರಿಮೋಟೆಸ್ಟ್ ಪಾಸಿಬಿಲಿಟಿ ಏನೋ ಒಂದು ಪ್ರಾಬ್ಲಮ್ಸು ಇನ್ಸಿಡೆನ್ಸ್ಗಳು ಇದ್ದರೂ ಕೂಡ ಅದು ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಕಪ್ ಇರಬೇಕು. ಅದು ಸೊ ಅದು ICU ಫೆಸಿಲಿಟಿ ಇರಬೇಕು. ಈ ಥರ ಆ ಎಲ್ಲ ಫೆಸಿಲಿಟಿಗಳು ನಮ್ಮಲ್ಲಿರುತ್ತೆ. ಅಂದರೆ ನಮಗೆ ಫೈನಲಿ ನಮಗೆ ಸೇಫ್ಟಿ ಇಂಪಾರ್ಟೆಂಟು. ನಾವು ಹೇಳ್ತಾ ಇರೋದು ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಏನಾದರೂ ಒಂದು ಈ ಥರ ಕೆಲವೊಮ್ಮೆ ಇನ್ಸಿಡೆನ್ಸ್ ಇದ್ದರೂ ಕೂಡ ಅದನ್ನು ಕವರ್ ಅಪ್ ಮಾಡುವಂಥ ವಿಚಾರಗಳು ಕೂಡ ಆಗುತ್ತೆ. ಬಟ್ ಅಫ್ಕೋರ್ಸ್ ವಿತ್ ಗಾಡ್ಸ್ ಗ್ರೇಸ್ ಟಚ್ ವುಡ್ ಅದನ್ನು ನಮ್ಮ ಈ ಒಂದು 20 ವರ್ಷದ ವೃತ್ತಿ ಜೀವನದಲ್ಲಿ ನಾವು ಯಾವುದೇ ಥರದ ಈ ಥರ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿಲ್ಲ. ಸೊ ಮುಂದೆನೂ ಕೂಡ ನಾವು ಆಗದಿರೋ ಥರ ನೋಡ್ಕೊಳ್ಳೋ ಒಂದು ವಿಚಾರನೂ ಕೂಡ ಯಾವತ್ತೂ ಇದ್ದೇ ಇರುತ್ತೆ ನಮ್ಮದು. ಅಂದರೆ ಇಲ್ಲಿ ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ ಅನ್ನೋದು ಒಂದು ವಿಚಾರ. ಸೊ ನಾವು ಮತ್ತು ನಮ್ಮ ಟೀಮ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ನಮ್ಮ ಒಂದು ಟೀಮ್ ಸಪೋರ್ಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಸ್ಟಾಫ್ ಸಪೋರ್ಟು. ಸೊ ಅವರಿಗೆ ಒಂದು ಡ್ರೆಸ್ಸಿಂಗ್ ಮಾಡೋದಿರ್ಬೋದು ಅಥವಾ ನಮ್ಮ ಸರ್ಜರಿ ಟೈಮಲ್ಲಿ ಅಸಿಸ್ಟ್ ಮಾಡೋದಿರ್ಬೋದು. ಅದೇ ಥರ ಅವ್ರಿಗೆ ಪ್ರಾಪರ್ ಒಂದು ಸೈಕಲಾಜಿಕಲ್ ಸಪೋರ್ಟ್ ಅಂತ ಇರ್ಬೋದು, ಆಫ್ಟರ್ ಕೇರ್ ಅಂತ ಇರ್ಬೋದು. ಸೊ ಫಾಲೋಅಪ್ ಒಂದು ಮಸಾಜ್ ಬಗ್ಗೆ ಅಡ್ವೈಸ್, ಇಷ್ಟೋ ಎಲ್ಲ ವಿಚಾರಗಳು. ಸೊ ಅವರೂ ಅದೊಂಥರ ಹೋಮ್ಲಿ ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ಬೋದು ಅಂದರೆ ಈ ಥರ ಒಂಥರ ಆ ಒಂದು ಫೋಕಸ್ಡ್ ಇರೋದ್ರಿಂದ, ಆ ಒಂದು ಬೆಸ್ಟ್ ಟೀಮ್ ಇರೋದ್ರಿಂದ ಅಫ್ಕೋರ್ಸ್ ನನ್ನ ಪ್ರಕಾರದಲ್ಲಿ ನಾವು ಐ ಥಿಂಕ್ ವಿ ಆರ್ ಒನ್ ಆಫ್ ದ ಗುಡ್ ಹಾಸ್ಪಿಟಲ್ಸ್ ಅಂತ ನಾವು ಈ ವಿಚಾರದಲ್ಲಿ ಅಂತ ಹೇಳ್ಬೋದು ನಾವು. ಸರ್, ಈಗ ಮತ್ತೊಂದು ವಿಚಾರ ಏನಂತಂದರೆ, ಈ ಬಡವರು ಶ್ರೀಮಂತರು ಹಾಗೆಯೇ ಮಿಡ್ಲ್ ಕ್ಲಾಸ್ ಲೆವೆಲ್ ಅವ್ರಿಗೆ ಈ ಒಬ್ಯಾಸಿಟಿ ಅನ್ನೋದು ಬರಲ್ಲ. ಈ ಲೈಪೋಸೆಕ್ಷನ್ ಮಾಡಿಸ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ಬಡವರು ಹಾಗೆಯೇ ಮಿಡ್ಲ್ ಕ್ಲಾಸ್ ಜನ ಸ್ವಲ್ಪ ಕಾಸ್ಟ್ ಬಗ್ಗೆ ಸಾಕಷ್ಟು ಯೋಚನೆಗಳಿರುತ್ತೆ. ಜಾಸ್ತಿ ಇರುತ್ತೇನೋ, ಹೆಂಗಿರುತ್ತೋ, ಯಾವ ಥರ ಇರುತ್ತೆ ಅಂತ. ಸೊ ಯಾವ ರೀತಿ ಕಾಸ್ಟ್ ಇರುತ್ತೆ ಅಂತ? ಕಾಸ್ಟ್ ಅನ್ನೋದು ಅಫ್ಕೋರ್ಸ್ ಅಂದರೆ ನಾವು ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ನಾವು ಅವ್ರಿಗೆ ಪರೀಕ್ಷೆಗೆ ಅಥವಾ ಎಕ್ಸಾಮಿನೇಷನ್ ಅಥವಾ ಕನ್ಸಲ್ಟೇಷನ್ಗೆ ಬರ್ಲಿಕ್ಕೆ ಹೇಳ್ತೇವೆ. ಸೊ ಅಲ್ಲಿ ಬಂದಾಗ ನಾವು ಅವರಿಗೆ ಅವರು ಜಸ್ಟ್ ಒಂದೊಂದ್ಸರಿ ಕೇಳ್ತಾ ಇರ್ತಾರೆ ಫೋನಲ್ಲಿ ಅಂತ ಹೇಳಿದ್ರೆ ಏನು ಕಾಸ್ಟ್ ಆಗ್ಬೋದು ಅಂತ ಹೇಳಿ. ಅಲ್ಲಿ ನಾವು ಅದಕ್ಕೆ ಅಡ್ವೈಸ್ ಮಾಡೋದು ಕನ್ಸಲ್ಟೇಷನ್ಗೆ ಬಂದಾಗಲೇ ನಾವು ಅದನ್ನು ಪ್ರಾಪರಾಗಿ ಗೈಡ್ ಮಾಡೋಕ್ಕೆ ಸಾಧ್ಯ ಅಂತ. ಕಾಸ್ಟ್ ಫ್ಯಾಕ್ಟರ್ ಅಂತ ಬಂದಾಗ ನಾವು ಅವ್ರಿಗೆ ಅನಲೈಸ್ ಮಾಡುತ್ತೇವೆ. ಅಂದರೆ ಅದು ಮೈಲ್ಡ್ ಆಗಿದೆಯಾ, ಮಾಡ್ರೇಟ್ ಆಗಿದೆಯಾ, ಸಿವಿಯರ್ ಆಗಿದೆಯಾ ಅಥವಾ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ತೇವೆ. ಮತ್ತು ನಾವು ಡ್ಯೂರೇಷನ್ ಆಫ್ ಸರ್ಜರಿ ಎಷ್ಟು ಅವರ್ ತಗೊಳ್ಬೋದು ಇವರಿಗೆ ನಾವು ಸರ್ಜರಿ ಅಂತ ಮಾಡಿದ್ರೆ, ಇದೊಂದು 3 hours ಆಗ್ಬೋದಾ, ಒಂದು 4 or 5, 6 hours ಆಗ್ಬೋದಾ ಅನ್ನೋದ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಟೆಕ್ನಾಲಜಿ ಅಂತ ಹೇಳ್ತೀವಿ. ಟೆಕ್ನಾಲಜಿ ಅಂದರೆ ನಾವು ಇವಾಗ ರೀಸೆಂಟ್ ಇರ್ತಕ್ಕಂತಹ ಅಡ್ವಾನ್ಸ್ ಟೆಕ್ನಾಲಜಿನ ನಾವು ಕೆಲವರು ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇರ್ತಾರೆ, ನಮಗೆ ವೇಸರ್ ಲೈಪೋಸಕ್ಷನ್ನೇ ಬೇಕು ಅಂತ. ಸೊ ಆ ಥರ ಪರ್ಟಿಕ್ಯುಲರಾಗಿ ಇರ್ತಾರೆ. ನಮಗೆ ಹೈ ಡೆಫಿನಿಷನ್ನೇ ಬೇಕು, ಸೊ ನಮಗೆ ಈ ಥರ ಒಂದು ವಿಚಾರಗಳಿರುತ್ತದೆ. ಸೊ ಅವಾಗ ಏನಾಗುತ್ತೆ, ಸೊ ಅವರ ಒಂದು ರಿಕ್ವೈರ್ಮೆಂಟಿನ ಪ್ರಕಾರ, ಸ್ಪೆಸಿಫಿಕೇಷನ್ನ ಪ್ರಕಾರ, ಟೆಕ್ನಾಲಜಿ ನಾವು ಯೂಸೇಜಿನ ಪ್ರಕಾರವಾಗಿ ಆ ಒಂದು ಕಾಸ್ಟ್ ಕೂಡ ಸ್ವಲ್ಪ ಡಿಫರೆನ್ಸ್ ಅನ್ನೋದು ಇರುತ್ತೆ. ಸೊ ನಾವು ಅದನ್ನೇ ಕೂಡ ಒಂದು ಪವರ್ ಅಸಿಸ್ಟೆಡ್ ಲೈಪೋಸಕ್ಷನ್ ಅಂತಲೂ ಕೂಡ ಮಾಡ್ತೀವಿ. ಅಥವಾ ವೇಸರ್ ಮಾಡಿದಾಗ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ಈ ರೀತಿ ಅನೇಕ ಮಲ್ಟಿ ಫ್ಯಾಕ್ಟರ್ಸ್ ಇರುತ್ತೆ. ಕಾಸ್ಟ್ ಲೈಕ್ ಒಂದೇ ಒಂದು ಫ್ಯಾಕ್ಟರ್ ಅಂತ ಇರಲ್ಲ ಅಥವಾ ಫಿಕ್ಸೆಡ್ ಅಂತ ಇರಲ್ಲ. ಸೊ ಹಾಗಾಗಿ ನಾವು ಅನಲೈಸ್ ಮಾಡಿದಾಗ ನಾವು ಫ್ಯಾಕ್ಟರ್ನ ನಾವು ಡಿಸೈಡ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಒಂದು ಅಪ್ರಾಕ್ಸಿಮೇಟ್ ಅವ್ರಿಗೆ ಏನಾಗ್ಬೋದು. ಮತ್ತು ನಾವು ಕೆಲವು ಟೈಮು ಈ ಅವರ ಹಾಸ್ಪಿಟಲ್ ಸ್ಟೇ, ಈ ಅನಸ್ತೀಶಿಯಾ ಚಾರ್ಜಸ್ಗಳು, ಹಾಸ್ಪಿಟಲ್ ಇದು ಚಾರ್ಜಸ್ಗಳೇನಿರ್ಬೋದು, ಪ್ರೆಷರ್ ಗಾರ್ಮೆಂಟ್ ಅಂತ ಇರ್ಬೋದು, ಅಥವಾ ಕೆಲವು GST ಟ್ಯಾಕ್ಸಸ್ ಇರುತ್ತೆ. ಸೊ ಈ ಥರ ಅನೇಕ ಏನೇನು ಇರುತ್ತೆ, ಅಥವಾ ಪೋಸ್ಟ್ ಸ್ಟಾಪಲ್ಲಿ ರಿಕವರಿಯಲ್ಲಿ ಕೆಲವು ಏನು ವಿಚಾರಗಳು ಬರಬಹುದು, ಈ ವಾಟರ್ ಪ್ರೂಫ್ ಪ್ಲಾಸ್ಟರ್ ಅಂತ ಇರುತ್ತೆ, ಈ ರೀತಿ. ಸೊ ಇವುಗಳನ್ನೆಲ್ಲ ನಾವು ಅದನ್ನು ಯೋಚನೆ ಮಾಡಿ, ಸೊ ಅವರಿಗೆ ನಾವು ಏನು ಬೆಸ್ಟ್ ಮಾಡಬಹುದು, ಅದೇ ಒಂದು ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ ಯಾವಾಗಲೂ ಕೂಡ. ಇವಾಗ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ಡ್ ಇನ್ನು ಸೇಮ್ ಇರ್ತಕ್ಕಂಥ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ಡ್ ಒಂದು ಕಾಸ್ಮೆಟಿಕ್ ಸರ್ಜನ್ ಯೂಶ್ವಲಿ ಈ ಒಂದು ಟೈಪ್ ಆಫ್ ಸರ್ಜರಿಗೆ ಏನು ಚಾರ್ಜಸ್ ಮಾಡ್ತಾರೆ, ಅಥವಾ ನಾವು ಅದನ್ನು ಒಂದು ಬೆಸ್ಟ್ ನಾವು ಏನು ಮಾಡಬಹುದು ಆ ಒಂದು ವಿಚಾರಗಳಲ್ಲಿ ಯೋಚನೆ ಮಾಡಿ ಡೆಫಿನೆಟ್ಲಿ ಅವ್ರಿಗೆ ನಾವು ಒಂದು ಹೆಲ್ಪ್ ಆಗೋ ಥರ ನಾವು ಯಾವಾಗ್ಲೂ ಒಂದು ಲೀಸ್ಟ್ ಆಗಿ ಆಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಏನು ಬೆಸ್ಟ್ ನಮ್ಮ ಕಡೆಯಿಂದ ನಾವು ಮಾಡ್ಬೋದು ಆ ಕಾಸ್ಟ್ ಫ್ಯಾಕ್ಟರ್ನ ಅವ್ರಿಗೆ ನಾವು ಕೊಡಲಾಗತ್ತೆ, ಡಿಸ್ಕಸ್ ಮಾಡಲಾಗತ್ತೆ. ಸಮ್ಟೈಮ್ಸ್ ಅವ್ರಿಗೆ ಡ್ಯೂ ಕನ್ಸಿಡ್ರೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರವ್ರ ಎಕನಾಮಿಕ್ ಒಂದು ವಿಚಾರವಾಗಿ ಏನಿರುತ್ತೆ ಸ್ಟೇಟಸ್ ಪ್ರಕಾರ ಸ್ವಲ್ಪ ಡ್ಯೂ ಕನ್ಸಿಡ್ರೇಷನ್ಸ್ ಅನ್ನೋದು ನಾವು ಡೆಫಿನೆಟ್ಲಿ ನಾವೆಲ್ಲ ಮಾಡ್ತೇವೆ, ಅದೆಲ್ಲ ಇದ್ದೇ ಇರುತ್ತೆ.
ಬಟ್ ಅವರು ಒಂದು ಈ ವಿಚಾರಕ್ಕೆ ನಾವು ಕನ್ಸಲ್ಟೇಷನ್ಗೆ ಬರೋದು ಉತ್ತಮ. ನಾವು ಯಾವತ್ತೂ ಅಂದರೆ ನಾವು ಹಾಗೇನೆ ಓವರ್ ದ ಫೋನ್ ಹೇಳೋದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ನಾವು ಈ ಫೋಟೋಸ್ ನೋಡಿ ಹೇಳುವಂಥದ್ದು ಆ ರೀತಿ ಎಲ್ಲ ಇರಲ್ಲ. ಕಾಸ್ಟ್ ಅನ್ನೋದು ಕೂಡ ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ದ ಪೇಷಂಟ್ಸ್ ಇರುತ್ತೆ ಅನ್ನೋದು ನಮಗೂ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಕನ್ಸಲ್ಟೇಷನಿಗೆ ಬಂದಾಗ ಈ ಎಲ್ಲ ವಿಚಾರಗಳನ್ನ ನಾವು ವಿಚಾರ ಮಾಡಿಕೊಂಡು ಸೊ ಅವ್ರಿಗೆ ಈ ಥರ ಕಾಸ್ಟ್ ಫ್ಯಾಕ್ಟರ್ನ ಕೊಡಲಾಗುತ್ತೆ. ಈಗ ಕನ್ಸಲ್ಟೇಷನ್ ಬರಬೇಕು ಅಂತಂದರೆ ಟೈಮಿಂಗ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಅಡ್ರೆಸ್ ಬಂದುಬಿಟ್ಟು ವಿಜಯನಗರದ BGS ಗ್ರೌಂಡ್ ಹತ್ರ ಇದೆ. ಟೈಮಿಂಗ್ಸ್ ಏನಿದೆ ಅಂತ? ಸೊ ಇದು ಟೈಮಿಂಗ್ಸ್ ಅಂತ ಯೂಶ್ವಲಿ ನಾವು ಕನ್ಸಲ್ಟೇಷನ್ ಟೈಮಿಂಗ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ನಾವು 4 to 7 ಅಂತ ನಾವು ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಬೆಳಗಿನ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಾವು ಸರ್ಜರಿಗಳನ್ನು ನಾವು ಇನ್ವಾಲ್ವ್ಮೆಂಟ್ ಇರುತ್ತೆ ನಮಗೆ. ಯಾಕಂದರೆ ನಾವು ಡೇ ಕೇರ್ ಸರ್ಜರಿಗಳನ್ನು ನಾವು ಮಾಡ್ತಾ ಇರ್ತೀವಿ. ನಾವು ಅರ್ಲಿ ಮಾರ್ನಿಂಗ್ ನಾವು ಸರ್ಜರಿ ಮಾಡೋದೇ ಅಥವಾ ಮಧ್ಯಾಹ್ನ ತನಕ ಯಾಕಾಗುತ್ತೆ ಅಂದರೆ ಸಾಯಂಕಾಲ ಅವ್ರು ಯೂಶ್ವಲಿ ಡಿಸ್ಚಾರ್ಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಅವ್ರಿಗೆ ಮನೆಯ ಒಂದು ಕಂಫರ್ಟ್ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಡಿಸ್ಚಾರ್ಜ್ ಮಾಡಬೇಕು ಅಂತ ಉದ್ದೇಶ ಇರುತ್ತೆ. ನಮ್ಮ ಸರ್ಜರಿಗಳೆಲ್ಲ ಫಸ್ಟ್ ಹಾಫಲ್ಲಿ ಇರುತ್ತೆ, ಫಸ್ಟ್ ಹಾಫ್ ಆಫ್ ದ ಡೇ ಅಂತ ಇರುತ್ತೆ. ಯೂಶ್ವಲಿ ನಾವು ಸೆಕೆಂಡ್ ಹಾಫಲ್ಲಿ ನಾವು ಕನ್ಸಲ್ಟೇಷನ್ 4 to 7 ಅಂತ ಹೇಳ್ತೀವಿ. ಕೆಲವ್ರಿಗೆ ಗೊತ್ತಾಗದಲ್ಲೇ ಒಮ್ಮೊಮ್ಮೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ಬರ್ತಾರೆ. ಅವಾಗ ನಾವು ಸರ್ಜರಿ ಇದ್ದಾಗ ಅವರು ವೆಯ್ಟ್ ಮಾಡಬೇಕಾಗತ್ತೆ ಅಥವಾ ನಂತರ ಬರಬೇಕಾಗತ್ತೆ. ಸೊ ದ ಸೂಟೇಬಲ್ ಟೈಮಿಂಗ್ಸ್ ಇಸ್ 4 to 7 ಮತ್ತು ವಿತ್ ಪ್ರಯರ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಕೆಲವರು ದೂರದಿಂದ ಬರೋ ಒಂದು ಕೆಲವು ವಿಚಾರಗಳಿರುತ್ತೆ. ಸೊ ಅವಾಗ ನಾವು ಮುಂಚಿತವಾಗಲೇ 1 day ಮುಂಚಿತವಾಗ್ಲೇ ನಾವು ಈ ಥರ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋದು ಸೂಕ್ತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಪ್ರತಿನಿತ್ಯ ನಾವು ಮಾಡ್ತಿರುವಂತಹ ಕೆಲಸಗಳಲ್ಲಿ ಒಬ್ಯಾಸಿಟಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಹಾಗೆಯೇ ಲೈಫೋಸೆಕ್ಷನ್ ಅನ್ನೋದು ಒಬ್ಯಾಸಿಟಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಪ್ರತಿನಿತ್ಯ ಲೀಡ್ ಮಾಡ್ತಾ ಇರುವಂತಹ ಸ್ಟ್ರೆಸ್ ಲೈಫಲ್ಲಿ ಒಬ್ಯಾಸಿಟಿ ಅನ್ನೋದು ಯಾವ ರೀತಿ ನಮ್ಮ ಹೆಲ್ತಿ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಹಾಗೆಯೇ ಲೈಪೋಸೆಕ್ಷನ್ ಅನ್ನೋದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ಹಾಗೆಯೇ ಅವರು ಹೇಳಿರುವಂತಹ ಒಂದಷ್ಟು ಸಲಹೆಗಳು ಸಾಕಷ್ಟು ನಮಗೆ ದಾರಿದೀಪವಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿ ಆಗ್ತೀನಿ. ಸೊ ಈ ಒಂದು ಎಪಿಸೋಡ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಈ ಇಂಟರ್ವ್ಯೂ ನೋಡಿದ ಮೇಲೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮ್ಮ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.